ಸಿ.ಎನ್.ಆರ್. ರಾವ್ ವ್ಯಕ್ತಿಚಿತ್ರ. ಹಳ್ಳಿಯಿಂದ ದಿಲ್ಲಿಯವರೆಗೆ ಮಾನವ ಜೀವಿತದ ಅವಿಭಾಜ್ಯ ಅಂಗವಾಗಿರುವ ವಿಜ್ಞಾನವು ಜಗತ್ತನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ದ ಅದ್ಭುತ ಶಕ್ತಿ. ಈ ವಿಜ್ಞಾನ ಕ್ಷೇತ್ರದಲ್ಲಿ ಅಳಿಸಲಾಗದ ಹೆಜ್ಜೆಗುರುತುಗಳನ್ನು ಮೂಡಿಸಿರುವ ಹೆಮ್ಮೆಯ ಭಾರತೀಯರಲ್ಲಿ ಸಿ.ಎನ್.ಆರ್. ರಾವ್ ಅವರು ಕೂಡ ಒಬ್ಬರು. ಸಿ.ಎನ್.ಆರ್. ರಾವ್ ಅವರ ಜನನ 1934ರ ಜೂನ್ 30ರಂದು ಬೆಂಗಳೂರಿನಲ್ಲಿ ಆಯಿತು. ತಂದೆ ಎಚ್. ನಾಗೇಶ್ ರಾವ್, ತಾಯಿ ನಾಗಲಕ್ಷ್ಮಿ. ಸಂಪ್ರದಾಯಸ್ಥ ಕುಟುಂಬವಾಗಿದ್ದು, ರಾವ್ ಅವರಿಗೆ ಮನೆಯೇ ಪ್ರಾಥಮಿಕ ಶಾಲೆಯಾಗಿತ್ತು. ತಾಯಿಯೇ ಗುರುವಾಗಿದ್ದು, 1947ರಲ್ಲಿ ಮೈಸೂರು ರಾಜ್ಯದ SSLC ಪರೀಕ್ಷೆ ಮುಗಿಸಿ ಶಿವಮೊಗ್ಗದಲ್ಲಿ ಕೆಲಕಾಲ ಕಲಿತು ಬೆಂಗಳೂರಿನ ಸೆಂಟ್ರಲ್ ಕಾಲೇಜನ್ನು ಸೇರಿದರು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರಗಳನ್ನು ಪ್ರಮುಖವಾಗಿ ಅಧ್ಯಯನ ಮಾಡುವ ಮೂಲಕ ಅವರ ಗುರು ಹಿರಿಯರ ಒತ್ತಾಸೆಯಿಂದ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ಸೇರಿ ರಸಾಯನಶಾಸ್ತ್ರದಲ್ಲಿ MScಯನ್ನು ಮುಗಿಸಿಕೊಳ್ಳುತ್ತಾರೆ. ಅಲ್ಲಿ ಅವರು MSc ಮಹಾಪ್ರಬಂಧವನ್ನು ಆಧರಿಸಿ 2 ಸಂಶೋಧನಾ ಲೇಖನಗಳನ್ನು ಪ್ರಕಟವೂ ಕೂಡ ಮಾಡುತ್ತಾರೆ. 1953ರಲ್ಲಿ MSc ಪೂರೈಸಿದ ಬಳಿಕ ಖರಗ್ಪುರದಲ್ಲಿ ಹೊಸದಾಗಿ ಆರಂಭವಾಗಿದ್ದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯನ್ನು ಸೇರಿಕೊಳ್ತಾರೆ. ಸಿ.ಎನ್.ಆರ್. ರಾವ್ ಅವರಿಗೆ ಕೊಲಂಬಿಯಾ, ಪೆನ್ ಸ್ಟೇಟ್, ಪರ್ಡ್ಯೂ ವಿಶ್ವವಿದ್ಯಾನಿಲಯಗಳಿಂದ ಆಹ್ವಾನಗಳು ಬಂದವು. ರಾವ್ ಅವರು ಪರ್ಡ್ಯೂಗೆ ತೆರಳಲು ತೀರ್ಮಾನವನ್ನು ಮಾಡುತ್ತಾರೆ. ಅಲ್ಲಿ ಕಾರ್ಬಾನಿಕ್ ರಸಾಯನಶಾಸ್ತ್ರದ ಪ್ರಾಧ್ಯಾಪಕ ಯುಜಿನ್ ಲಿಬರ್ ರವರ ಸಂಶೋಧನಾ ಸಹಾಯಕರಾಗಿ ಕೆಲಸವನ್ನು ಆರಂಭಿಸುತ್ತಾರೆ. ಪರ್ಡ್ಯೂ ಸೇರಿದ ಒಂದೇ ವರ್ಷದಲ್ಲಿ ರಸಾಯನಶಾಸ್ತ್ರದ ಅರ್ಹತಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಪ್ರೊಫೆಸರ್ ರಾಬರ್ಟ್ ಲಿವಿಂಗ್ಸ್ಟನ್ ರವರ ಮಾರ್ಗದರ್ಶನದಲ್ಲಿ PhDಗಾಗಿ ಅಧ್ಯಯನವನ್ನು ಮಾಡುತ್ತಾರೆ. ರಾವ್ ಅವರು ಅಣುಗಳ ರಚನೆ ಮತ್ತು ಸ್ಪೆಕ್ಟ್ರೋಸ್ಕೋಪಿಯ ಬಗ್ಗೆ ಹಲವಾರು ಸಂಶೋಧನಾ ಲೇಖನಗಳನ್ನು ಪ್ರಕಟವೂ ಕೂಡ ಮಾಡುತ್ತಾರೆ. ಈ ತನ್ಮಧ್ಯೆ ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ರಾವ್ ಅವರಿಗೆ ಸಂಶೋಧನಾ ಉಪಪ್ರಾಧ್ಯಾಪಕ ಹುದ್ದೆಗೆ ಆಹ್ವಾನವೂ ಬಂದಿತು. 1958ರಲ್ಲಿ ಭಾರತದತ್ತ ಅವರ ಮನಸ್ಸು ಎಳೆಯಿತು. ಇಲ್ಲಿನ ಕೇಂದ್ರ ಸರ್ಕಾರದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಅಮೆರಿಕದ PhDಗಳಿಗೆ ಭಾರತದಲ್ಲಿ ಬೆಲೆಯಿಲ್ಲ ಎಂದು ಹೇಳಿದ್ದು ರಾವ್ ಅವರಿಗೆ ಸವಾಲು ಒಡ್ಡಿದಂತಾಯಿತು. ಭಾರತದಲ್ಲಿ ಅತ್ಯುನ್ನತ ಪದವಿ ಎನಿಸಿದ್ದ DScಗಾಗಿ ಅವರು ಸಿದ್ಧತೆಯನ್ನು ಪ್ರಾರಂಭವನ್ನು ಮಾಡುತ್ತಾರೆ. 1959ರಲ್ಲಿ ಸಿ.ಎನ್.ಆರ್. ರಾವ್ ಭಾರತಕ್ಕೆ ಬರುತ್ತಾರೆ. ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಸಾಮಾನ್ಯ ಹುದ್ದೆಯನ್ನು ಸ್ವೀಕಾರ ಮಾಡುತ್ತಾರೆ. ಅವರು ಘನಸ್ಥಿತಿ ರಸಾಯನಶಾಸ್ತ್ರದಲ್ಲಿ ಸಂಶೋಧನೆ ಕೈಗೊಳ್ಳಲು ಉತ್ಸಾಹದಿಂದಿದ್ದರು. 1960ರಲ್ಲಿ ರಾವ್ ಇಂದುಮತಿ ಎಂಬುವವರನ್ನ ವಿವಾಹವಾಗಿ ತಮ್ಮ ಜೀವನವನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ. ಕಾನ್ಪುರದಲ್ಲಿ ಹೊಸದಾಗಿ ಆರಂಭವಾಗಿದ್ದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ರಸಾಯನಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾಗಿಯೂ ಕೂಡ ತಮ್ಮ ಸೇವೆಯನ್ನು ಆರಂಭ ಮಾಡ್ತಾರೆ. ಅಲ್ಲಿ ವಿದ್ಯಾರ್ಥಿಗಳನ್ನು ಸಂಶೋಧನೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾರೆ, ಸಂಶೋಧನೆಯನ್ನು ಬೆಳೆಸ್ತಾರೆ. ಯುವಕರಿದ್ದಾಗಲೇ ಸಂಸ್ಥೆಯ 5 ಪ್ರಾಧ್ಯಾಪಕರಲ್ಲಿ ರಾವ್ ಕೂಡ ಒಬ್ಬರಾಗಿರ್ತಾರೆ. 1963ರಲ್ಲಿ ರಾವ್ ರವರ ಬೃಹತ್ ಕೃತಿ ಅವಗೆಂಪೋ ಸ್ಪೆಕ್ಟ್ರೋಸ್ಕೋಪಿ, ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಪ್ರಕಟವಾಯಿತು. ಇದಲ್ಲದೆ ಅಣುಗಳು, ಜಲಜನಕ ಬಂಧ, ಚಾರ್ಜ್ ಟ್ರಾನ್ಸ್ಫರ್, ಸಂಕೀರ್ಣಗಳ ಸ್ಪೆಕ್ಟ್ರೋಸ್ಕೋಪಿ ಅಧ್ಯಯನ ಕುರಿತು ಲೇಖನಗಳನ್ನು ಪ್ರಕಟಿಸುತ್ತಾ ಅವರು 5 ವರ್ಷ ಭಾರತದಲ್ಲೇ ಉಳಿದರು. ಸ್ಪೆಕ್ಟ್ರೋಸ್ಕೋಪಿ ಮತ್ತು ಘನಸ್ಥಿತಿ ರಸಾಯನಶಾಸ್ತ್ರಕ್ಕೆ ಸಿ.ಎನ್.ಆರ್. ರಾವ್ ಅವರ ಕೊಡುಗೆಯನ್ನು ಪರಿಗಣಿಸಿ ಅವರಿಗೆ 1967ರಲ್ಲಿ ಲಂಡನ್ನ ಫ್ಯಾರಡೆ ಸೊಸೈಟಿಯು ಮಾರ್ಲೋ ಪದಕವನ್ನು ಕೊಡುತ್ತೆ. 1976ರಲ್ಲಿ ರಾವ್ ಅವರು ಭಾರತೀಯ ವಿಜ್ಞಾನ ಮಂದಿರಕ್ಕೆ ಹಿಂದಿರುಗಿದರು. ಬೆಂಗಳೂರಿನಲ್ಲಿ ಕುಟುಂಬ ಸಮೇತ ನೆಲೆಗೊಳ್ಳುತ್ತಾರೆ. ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗದಿಂದ ಪುಟ್ಟ ಕಟ್ಟಡ, ಸಿಬ್ಬಂದಿಗೆ ಅನುದಾನ ಮತ್ತು ಕೆಲಸ ಕಾರ್ಯಗಳಿಗೆ ತಗಲುವ ಖರ್ಚು ವೆಚ್ಚಗಳನ್ನು ದೊರಕಿಸಿಕೊಳ್ಳುತ್ತಾರೆ. KJ ರಾವ್ ಅವರೊಂದಿಗೆ ಅವರು ಬರೆದ ಗ್ರಂಥ ಫೇಸ್ ಟ್ರಾನ್ಸಿಷನ್ಸ್ ಇನ್ ಸಾಲಿಡ್ಸ್ ಪ್ರಕಟವಾಯಿತು. 1976-77ನೇ ಸಾಲಿಗೆ ಸಿ.ಎನ್.ಆರ್. ರಾವ್ ಅವರು ಭಾರತದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಮಂಡಳಿಯ ಸದಸ್ಯರಾದರು. 1977-80ರ ಅವಧಿಗೆ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗದ ಸಚಿವಾಲಯದ ವೈಜ್ಞಾನಿಕ ಸಲಹಾ ಸಮಿತಿ ಸದಸ್ಯರಾಗ್ತಾರೆ. 1982ರಲ್ಲಿ ಪರ್ಡ್ಯೂ ವಿಶ್ವವಿದ್ಯಾನಿಲಯ ಸಿ.ಎನ್.ಆರ್. ರಾವ್ ಅವರಿಗೆ DSc ಪದವಿ ನೀಡಿ ಗೌರವವನ್ನು ನೀಡುತ್ತೆ. ಅದೇ ವರ್ಷ ಲಂಡನ್ನ ರಾಯಲ್ ಸೊಸೈಟಿಯ ಗೌರವ ಸದಸ್ಯತ್ವವೂ ಅವರಿಗೆ ದೊರೆಯಿತು.
1983ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಪ್ರಪ್ರಥಮವಾಗಿ ಪ್ರಾಧ್ಯಾಪಕರಾಗುವ ಅವಕಾಶ ಅವರಿಗೆ ದೊರೆಯಿತು. ಕೇಂಬ್ರಿಡ್ಜ್ನಲ್ಲಿ CNR ರಾವ್ ಅವರು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ, ಕಾರ್ಬನಿಕ್ ಘನಸ್ಥಿತಿ ರಸಾಯನಶಾಸ್ತ್ರ ಮತ್ತು ಅಕಾರ್ಬನಿಕ್ ಪದಾರ್ಥಗಳ ರಸಾಯನ ಕ್ಷೇತ್ರಗಳಲ್ಲಿ ಇತರರ ಸಹಯೋಗದೊಂದಿಗೆ ಸಂಶೋಧನೆಗಳನ್ನು ಕೈಗೊಳ್ಳುತ್ತಾರೆ. ಜೆ. ಗೋಪಾಲಕೃಷ್ಣನ್ ಅವರೊಂದಿಗೆ ನ್ಯೂ ಡೈರೆಕ್ಷನ್ಸ್ ಇನ್ ಸಾಲಿಡ್ ಕೆಮಿಸ್ಟ್ರಿ ಪುಸ್ತಕವನ್ನು ಪೂರೈಸುತ್ತಾರೆ. 1984ರಲ್ಲಿ ಬೆಂಗಳೂರಿಗೆ ಮರಳಿ ಭಾರತೀಯ ವಿಜ್ಞಾನ ಮಂದಿರದ ನಿರ್ದೇಶಕರಾಗ್ತಾರೆ. ನೀರು, ವಿದ್ಯುತ್, ಪ್ರಯೋಗಾಲಯಗಳ ಸಮಸ್ಯೆಗಳಿಂದ ಹಿಡಿದು ಶೈಕ್ಷಣಿಕ ಸುಧಾರಣೆಗೆ ಹಲವಾರು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸ್ತಾರೆ. 1983ರಲ್ಲಿ ಶುದ್ಧ ಮತ್ತು ಅನ್ವಯಿಕ ರಸಾಯನಶಾಸ್ತ್ರ ಅಂತಾರಾಷ್ಟ್ರೀಯ ಸಂಘದ ಉಪಾಧ್ಯಕ್ಷರಾಗಿ 1983ರಿಂದ 85ರ ಅವಧಿಗೆ ಭಾರತದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಉಪಾಧ್ಯಕ್ಷ, ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಯವರಿಗೆ ವಿಜ್ಞಾನ ಸಲಹಾ ಸಮಿತಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. 1989ರಲ್ಲಿ IISc ನಿರ್ದೇಶಕ ಯೋಜನೆ, ಜೈವಿಕ ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಹೊಸ ಘಟಕಗಳ ಆರಂಭ ರಾವ್ ಅವರ ಕಾಲದಲ್ಲೇ ಆಗದ್ದು. 1990ರಲ್ಲಿ ಅಮೆರಿಕೆಯ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಅಂಡ್ ಪಾಂಟಿಫಿಕಲ್ ಅಕಾಡೆಮಿಗಳ ಸದಸ್ಯತ್ವ, ಯೋಜನಾ ಆಯೋಗದ ಸದಸ್ಯತ್ವಗಳು ರಾವ್ ಅವರನ್ನು ಅರಸಿ ಬಂದವು. 1993-94 ಮ್ಯಾಂಗನೇಟ್ಗಳನ್ನು ಕುರಿತಾದ ಬೃಹತ್ ಸಂಶೋಧನೆಗೆ ರಾವ್ ಅವರು ಚಾಲನೆ ನೀಡಿದರು. ವಿಜ್ಞಾನ ಕಲಿಸೋಣ, ನ್ಯಾನೋ ಜಗತ್ತು, ರಸಾಯನಶಾಸ್ತ್ರ ವರ್ಷಾಚರಣೆಯಂಥ ವಿಷಯಗಳ ಕುರಿತು CNR ರಾವ್ ದೇಶ ವಿದೇಶಗಳಲ್ಲಿ ಉಪನ್ಯಾಸಗಳನ್ನು ನೀಡಿರುತ್ತಾರೆ. NCASR ನಿರ್ಮಾಣ ಅವರ ಬಹುದೊಡ್ಡ ಸಾಧನೆಯಾಗದ್ದು. ಯುನೆಸ್ಕೋದ ಐನ್ಸ್ಟೈನ್ ಚಿನ್ನದ ಪದಕ, ಚೆಕ್ ಅಕಾಡೆಮಿಯ ಹೆವರೋವಸ್ಕಿ ಚಿನ್ನದ ಪದಕ, ಹ್ಯೂಸ್ ಮೆಡಲ್ಗಳಲ್ಲದೆ ಭಾರತ ಸರ್ಕಾರದ ಭಾರತೀಯ ವಿಜ್ಞಾನ ಪ್ರಶಸ್ತಿ, ಪದ್ಮ ಪ್ರಶಸ್ತಿಗಳು, ಡಾನ್ ಡೇವಿಡ್ ಪ್ರಶಸ್ತಿ, ಜರ್ಮನಿಯ ಕೆಮಿಕಲ್ ಸೊಸೈಟಿಯಿಂದ ಆಗಸ್ಟ್ ವಿಲ್ ಹೆಲ್ಮ್ ವಾನ್ ಆಫ್ಮನ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 45 ಪುಸ್ತಕಗಳನ್ನು ರಚಿಸಿದ್ದಾರೆ. ಭಾರತದ ಪ್ರಧಾನಮಂತ್ರಿಗಳ ವಿಜ್ಞಾನ ಸಲಹಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಮಾಧ್ವ ಸಿದ್ಧಾಂತಗಳು, ಭಗವದ್ಗೀತೆಯ ತತ್ವಗಳು CNR ರಾವ್ ಅವರಿಗೆ ಆದರ್ಶವೆನಿಸಿವೆ. ಕ್ಲೈಂಬಿಂಗ್ ದ ಲಿಮಿಟ್ಲೆಸ್ ಲ್ಯಾಡರ್, ಅ ಲೈಫ್ ಇನ್ ಕೆಮಿಸ್ಟ್ರಿ CNR ರಾವ್ ಅವರ